ಈಗ ರಾಯಗಢ ಫೋರ್ಟಿಂದ ಮಹಾಬಲೇಶ್ವರ ಕಡೆ ಹೋಗ್ತಾ ಇದ್ವಿ. ಅದು ಹೋಗ್ತಾ ಹೋಗ್ತಾ 7:40 ಆಗಿದೆ, ಇನ್ನೂ ಸನ್ಸೆಟ್ ಆಗಿಲ್ಲ. ಅದಕ್ಕೆ ನಿಲ್ಲಿಸಿ ಫೋಟೋ ತೆಗೋಣ ಅಂತ ಬಂದೆ. ನೋಡಿ ಈಗ ಬಂದು 1 ಅವರ್ ಕೂಡ ಬಿದ್ದಿಲ್ಲ ಮಳೆ. ಎಷ್ಟು ಹರಿತೈತೆ ನೀರು. ಆಗಲೇ ಇಷ್ಟೊಂದು ಫ್ಲೋನೇ ಇರಲಿಲ್ಲ, ಈಗ ಫುಲ್ ಫ್ಲೋ ಇದೆ. ಅಯ್ಯೋ ಚೆನ್ನಾಗೈತಲ್ಲ. ನೀರು ಬರ್ತಿದೆ ನೋಡಿ. ಇನ್ನು ಹೋಗ್ತಿದೆ. ಎಲ್ಲಿ ನೋಡಿದ್ರೂ ಮಸ್ತ್ ಕಾಣ್ತಾ ಇತ್ತಲ್ಲ ಮಹಾರಾಷ್ಟ್ರ. ಅಲ್ಲಿ ನಿಲ್ಸಿದ್ವಿ, ಒಂದು 10 ನಿಮಿಷನೂ ಬಂದಿಲ್ಲ, ಜರ್ನಿ ಮಾಡಲಿಲ್ಲ, ಮತ್ತೆ ನಿಲ್ಸಿದ್ವಿ ಲೊಕೇಶನ್ ಚೆನ್ನಾಗಿದೆ ಅಂತ. ಗೈಸ್, ಬೆಳಗಿಂದ ಅಡ್ಡಾಡಿ ಸಾಕಾಗ್ಬಿಟ್ಟೈತೆ. ಯಾಕಂದರೆ ರಾಯಗಢ ಸ್ವಲ್ಪ ಅರ್ಧಕ್ಕೆ ಹೋಗಿ ವಾಪಸ್ ಬಂದೀವಿ. ರಾಯಗಢ ಫೋಟೋ ಮೆಟ್ಲತ್ತಿದ್ವಿ, ಆಮೇಲೆ ರೋಪಿಂದ ಹೋಗೋಣ ಅಂತ ವಾಪಸ್ ಬಂದು ರೋಪ್ ವೇನಲ್ಲೇ ಹೋದ್ವಿ. ಸಖತ್ ಎಕ್ಸ್ಪೀರಿಯೆನ್ಸ್ ಇತ್ತು. ಫಾಗೆಲ್ಲ ತುಂಬ್ಕೊಂಡಿತ್ತು. ಆಮೇಲೆ ಸ್ವಲ್ಪ ತಾದ್ಮೇಲೆ ಫಾಗೆಲ್ಲ ಕ್ಲಿಯರ್ ಆಯಿತು. ಮಸ್ತ್ ಸೀನರಿ. ಅದೇ ವಾಪಸ್ ಬಂದು ಈಗ ಹೋಟೆಲ್ಲೇ ಸ್ಟೇ ಮಾಡಿದ್ದೀವಿ. ರೆಸಾರ್ಟ್ ಆ್ಯಕ್ಚುಲಿ ಸ್ವಲ್ಪ ಚೀಪಾಗೆ ಸಿಕ್ಕೈತೆ ರೆಸಾರ್ಟ್. ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ. ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಎಂಜಾಯ್ ಮಾಡೋಣ ಅಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಿದ್ದೀವಿ. ಬಾಯ್ಸ್ ಎಂಜಾಯಿಂಗ್ ಇನ್ ಸ್ವಿಮ್ಮಿಂಗ್ ಪೂಲ್. ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಂತ ಮಹಾಬಲೇಶ್ವರ್ಗೆ ರಾತ್ರಿನೇ ಸ್ವಿಮ್ಮಿಂಗ್ ಮಾಡ್ತಿದ್ವಿ. ಎಲ್ಲ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಇದೆ, ಅದಕ್ಕೆ ಸ್ವಿಮ್ಮಿಂಗ್ ಮಾಡೋಣ ಅಂತ ಬಂದಿದ್ದಲ್ಲ. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇನ್ ಸ್ವಿಮ್ಮಿಂಗ್ ಪೂಲ್. ಯಾಕಂದರೆ ತುಂಬ ಸಲ ಹೋಗಿದ್ದೀನಿ ಸ್ವಿಮ್ಮಿಂಗ್ ಪೂಲ್ಗೆ, ಎಲ್ಲ ಟೈಮು ಕ್ಲೋಸ್ ಆಗಿತ್ತು. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ಇನ್ ಸ್ವಿಮ್ಮಿಂಗ್ ಪೂಲ್. ಆದರೂ ಬಾವಿನಲ್ಲಿ ಬರೋ ಮಜಾ ಇಲ್ಲಿ ಬರೋದಿಲ್ಲ. ನಾವು ನಿನ್ನೆ ಸ್ಟೇ ಮಾಡಿದ್ವಿ ಹೋಟೆಲ್ ಮುಂದೆ. ಇವು ಕಾಣ್ತೈತೆ. ಬೆಳಗ್ಗೆ ರಾತ್ರಿ ಕಾಣೋದಿಲ್ಲವಲ್ಲ ಆಬ್ವಿಯಸ್ಲಿ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಬಟ್ ಬೆಳಗ್ಗೆ ಎದ್ದಿದ ತಕ್ಷಣ ವಾವ್ ಮಸ್ತ್ ಅನಿಸಿತ್ತು. ಎಲ್ಲ ಫಾಗ್ 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 ಹಿಂದ್ಗಡೆ. ಆ್ಯಕ್ಚುಲಿ ಫೋನ್ ಕ್ಯಾಮರಾನಲ್ಲಿ ಕಾಣ್ತಿಲ್ಲ. ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. ಈಗ ಪ್ರತಾಪ್ಗಢ ಫೋರ್ಟ್ಗೆ ರೀಚ್ ಆಗಿದ್ದೀವಿ. ಈಗ ಮುಂದ್ಗಡೆ ಪ್ರತಾಪ್ಗಢ ಫೋರ್ಟ್ನ ತೋರಿಸ್ತೀನಿ ಎಂಟ್ರೆನ್ಸ್ ಹೆಂಗಿದೆ ಅಂತ. ನೋಡಿ ಪಾರ್ಕಿಂಗಿಂದ ಹೆಂಗೆ ಕಾಣ್ತದೆ. ಮಹಾರಾಷ್ಟ್ರ ಎಲ್ಲಾದ್ರೂ ಕೇಸರಿ ಬಾವುಟ ಆರಿಸ್ಬಿಟ್ಟಿರ್ತಾರೆ. ಪಾರ್ಕಿಂಗ್ ಎಲ್ಲಿ ಮಾಡಿದ್ದಾರೆ. ಇದೇ ಪ್ರತಾಪ್ಗಢ ಎಂಟ್ರೆನ್ಸ್. ಓ ಇಲ್ಲಿ ಕೆನಾನ ಇಲ್ಲೇ ಐತೆ ನೋಡು, ತನಾಜಿ ಕೆನಾನ. ಅಲ್ಲಿ ಕೆಳಗಿಂದ ಹೆಂಗ್ ಮೇಲೆತ್ತು ಬಂದಿದ್ವಿ. ಆ್ಯಕ್ಚುಲಿ ಮೆಟ್ಲು ಆ ಕಡೆ ಇದೆ, ಇದು ವೇನೇ ಇಲ್ಲ, ಪಾತ ಇಲ್ಲ. ನಾವು ನಡ್ಕೊಂಡ್ ಬಂದ್ಬಿಟ್ಟಿದ್ದೀವಿ. ಹುಡುಗರಲ್ಲೇ ನಿಂತಿದ್ದಾರೆ, ನಾವು ಹಿಂಗೆ ನಡ್ಕೊಂಡ್ ಬಂದ್ವಿ. ಅಲ್ಲಿ ನೋಡಿದ್ರೆ ವೇನೇ ಇಲ್ಲ.
ನೀವು ಹಂಗೋಗಿ ಬರ್ತೀವಿ ನಾವು. ಇಲ್ಲಿ ನೋಡಿದ್ರೆ ನೋವೇ ಹಿಂಗೆ ಹತ್ಕೊಂಡು ಹೋಗ್ಬೇಕಂತಿದ್ವಿ ಈಗ. ಎಸ್, ಅಡ್ವೆಂಚರ್ ಮಾಡೋಣ ಅಂತ ಯಾಕಡೆನೂ ಬಂದೀವಿ. ಕೋಟೆ ಸಿಗ್ತಿಲ್ಲ, ಈಗ ಕೋಟೆ ನೋಡ್ಕೊಂಡು ಹೋಗ್ಬೇಕು. ಹಿಂಗಾಸಿ ಬಂದಿದ್ದೀಗ. ನೋಡೋಣ, ಹೊರಗಡೆ ಹೋಗಿ ವ್ಯೂ ನೋಡೋಣ. ಹಾಯ್ ಕ್ಯೂಟೀಸ್. ಏನಿಲ್ಲ, ಸ್ವಲ್ಪ ಕಾಣುತ್ತೆ. ಈ ವಾಲ್ಸ್ ಎಲ್ಲ ತುಂಬ ಹಳೇದಾಗೈತೆ, ಅದಕ್ಕೆ ರಿನೋವೇಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಒಂದೊಂದು ಕಲ್ಲೆಲ್ಲ ಅಲ್ಲಾಡ್ತೈತೆ. ಆದ್ರೂ ಹೋಗೋಣ. ಇಲ್ಲಿ ದೇವಸ್ಥಾನ ಐತೆ ನೋಡಿ. ಹೋಗೋಣ. Yes, another buddy. ಫೋರ್ಟ್ ಮೇಲೆ ಗಾರ್ಡನ್ನೇ ಮಾಡಿಬಿಟ್ಟವ್ರೆ, ಜೊತೆಗೆ ಶಿವಾಜಿ ವಿಗ್ರಹ, ಮಹಾರಾಜ. ಕೆನಾನ್ ಡುಮ್ ಫೈರ್ ಮಾಡೋದು ಇಲ್ಲಿದ್ದ. ಆಯ್ತು, ಕೈ ಹಿಡಿಯಪ್ಪ. ಆಯ್ತು, ಕೈ ಹಿಡಿ. ಎರಡು ಕೈ ಹಿಡ್ಕೊ. ಎರಡು ಕೈ ಕೈ ನಾ ಇಷ್ಟು ಗಟ್ಟಿ ಅಂತ ಪೋರ್. ಅಯ್ಯೋ, ಏನಂತೀಯಲ್ಲ. ನೋಡಿ ಕೋಕಮ್ ಫ್ರೂಟ್ ಹೆಂಗಿತ್ತು ಅಂತ. ಕಾಸು ಆಗ್ತಾ ಕ್ಯಾವ ಯಾವಾಗಲೂ ಕೋಕಮ್ ಜ್ಯೂಸ್ ಕುಡಿತೀವಲ್ಲ, ಅದಕ್ಕೆ ಕೋಕಮ್ ಫ್ರೂಟ್ ತಗೊಂಡೆ. ಹೆಂಗಿರ್ತದೆ ಅಂತ ಟೇಸ್ಟ್ ಮಾಡೋಣ. ಈಗ ಫ್ರೂಟ್ ಟ್ರೈ ಮಾಡೋಣ. ಬೀಳ್ತಾನೆ ಇಲ್ಲ. ಸ್ವಲ್ಪ ಲೆಮನ್ ಇದ್ದಂಗೆ ಐತೆ, ಬಟ್ ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗಿದೆ, ಸ್ವೀಟ್ ಇದೆ. ಕೊಡು. ಚೆನ್ನಾಗಿದೆ. ಟ್ರೈ ಮಾಡ್ತೇವೆ. ಎಲ್ಲ ಟ್ರೈ ಮಾಡ್ತಿದ್ದಾರೆ. ಟೇಸ್ಟ್ ಚೆನ್ನಾಗಿದೆ ಅಂದಿದ್ದಕ್ಕೆ. ಎಸ್, ಕಮನ್. ವಿಸಿಟ್ರಿಗೆ ಈಗ ಪ್ರತಾಪ್ಗಢ ಫೋರ್ಟ್ ನೋಡ್ಕೊಂಡ್ ಬಂದ್ವಿ ವಾಪಸ್. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಡೌಟ್ ಬಂತು, ಏನು ಟಿಕೆಟ್ ಇಲ್ದಿರ ಹೋಗ್ತಿದ್ದೀವಲ್ಲ ಅಂತ. ಮತ್ತೆ ಕೇಳಿದ್ವಿ ಟಿಕೆಟ್ ಇಲ್ವಾ ಇದಕ್ಕೆ ಅಂದರೆ ಫ್ರೀ ಅಂದರು. ಸೊ ಮಹಾಬಲೇಶ್ವರ ಕಡೆ ಬಂದರೆ ಈ ಕಡೆ ವಿಸಿಟ್ ಮಾಡಿ ಹೋಗಿ ಪ್ರತಾಪ್ಗಢ್ಗೆ.
ಈಗ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ವೈಟ್ ಫಾರ್ಮ್ ಆಗಿದೆ, ವೈಟ್ ಅದು ಫಾಗ ರೈನ್ಬೋನ ಗೊತ್ತಾಗ್ತಿಲ್ಲ, ಬಟ್ ಫಾಗ್ ಥರನೇ ಇದೆ. ಅದು ಕಾಣ್ತಿದೆಯಲ್ಲ, ಅದು ಎಲಿಫೆಂಟ್ ಹೆಡ್. ಹಂಗೆ ಹೋಗ್ತಾ ಅದು ಸಣ್ಣ ಎಲ್ಲ ಇದೆ. ಇದು ಎಲಿಫೆಂಟ್ಸ್ ಹೆಡ್ ಕಾಣಬೇಕಂದ್ರೆ ಈ ಫೆನ್ಸ್ ದಾಟಿ ಬರಬೇಕಾಗುತ್ತೆ. ಫೆನ್ಸ್ ದಾಟಿ ಬರೋದು ಸ್ವಲ್ಪ ಡೇಂಜರ್, ಯಾಕಂದರೆ ತುಂಬ ಸ್ಲೋಪು ಇದೆ, ಬಟ್ ಮಳೆ ಬಿದ್ದು ಜಾರ್ತಿದೆ. ಆ್ಯಕ್ಚುಲಿ ಟ್ರಿಪ್ ಸೆಟ್ ಮಾಡಿದ್ನಲ್ಲ ಹೋಗೋಕ್ಕೆ ಮುಂಚೆ, ಇವಾಗ 768.2 ಕಿಲೋಮೀಟರ್ಸ್ ಓಡಿದೆ, ಮತ್ತು ಆವ್ರೇಜ್ 51 ಕಿಲೋಮೀಟರ್ಸ್ ಪರ್ ಲೀಟ್ರ್ ಕೊಟ್ಟಿದೆ. ಅಂದರೆ ಎಷ್ಟಾಗುತ್ತೆ ಲೆಕ್ಕ ಹಾಕಿದ್ರೆ ನೋಡೋಣ. ಆ್ಯಕ್ಚುಲಿ 15 ಲೀಟರ್ಸ್ ಮೇಲೆ ತೊಗೊಂಡಿದೆ. ಅವತ್ತು ಪವರ್ ಪೆಟ್ರೋಲ್ ಹಾಕ್ಸೋದು ನಾನು, ಅದಕ್ಕೆ 110 ಆಗುತ್ತೆ. 15 × 110 ನಿಯರ್ಲಿ 1650 ಮೇಲೆ ಆಗಿದೆ. ಪರವಾಗಿಲ್ಲ, ಪೆಟ್ರೋಲ್ಗೆ ಅಷ್ಟೊಂದು ಕಡಿಮೆ. ಚೆನ್ನಾಗಿ ಎಂಜಾಯ್ ಮಾಡಿದ್ನಲ್ಲ, ಸಾಕು.